ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಮದುವೆಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ಮೇಕಪ್ ಮಾಡ್ಕೋಬೇಕಿದ್ರೆ ಇವತ್ತು ವಿಡಿಯೋ ಮಾಡಿದರೆ ಹೇಗೆ ಅಂತ ಅನ್ನಿಸ್ತು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಿಮಗೆ ಮೇಕಪ್ ಮಾಡೋದನ್ನ ತೋರಿಸ್ಬೇಕು, ಮೇಕಪ್ ವಿಡಿಯೋ ಒಂದ್ಸಲ ಮಾಡೋಣ, ಯಾವುದೆಲ್ಲ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತೀನಿ ಮೇಕಪ್ ಮಾಡ್ಕೋಬೇಕಿದ್ರೆ ಅನ್ನೋದನ್ನ ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಅಂದರೆ ಗಡಿಬಿಡಿನಲ್ಲಿ ಹೊರಡ್ತೀವಲ್ವ ಮದುವೆಗೆ, ಯಾವಾಗಲೂ ಅಷ್ಟೊಂದು ಟೈಮ್ ನಮ್ಮಲ್ಲಿ ಹೆಣ್ಮಕ್ಳಲ್ಲಿ ಇರೋದಿಲ್ಲ ವಿಡಿಯೋ ಮಾಡಿಕೊಂಡು ಕೂತ್ಕೊಳ್ಳುವಷ್ಟು. ಇವತ್ತು ಸ್ವಲ್ಪ ಕೆಲಸಗಳನ್ನು ಬೇಗ ಮುಗಿಸಿ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಇವತ್ತು ನಾನು ವೇರ್ ಮಾಡ್ತಾ ಇರುವಂಥ ಸ್ಯಾರಿ ಇದು ಒಂದು ಸ್ವಲ್ಪ ಪರ್ಪಲ್ ಶೇಡಲ್ಲಿದೆ. ಹಾಗೆ ಈ ಸ್ಯಾರಿನಲ್ಲಿ ಪೂರ್ತಿಯಾಗಿ ಆ್ಯಂಟಿಕ್ ಜರಿ ಇರೋದ್ರಿಂದ ಆ್ಯಂಟಿಕ್ ಜ್ಯುವೆಲ್ರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಒಂದು ನೆಕ್ಲೆಸ್ ಹಾಗೆ ಸಿಂಪಲ್ ಆಗಿರುವಂತಹ ಒಂದು ಜುಮ್ಕಿನ ಇವತ್ತು ವೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಹೊರಡಬೇಕು. 1 ಗಂಟೆ ಟೈಮ್ ಇದೆ. 1 ಗಂಟೆ ಟೈಮಲ್ಲಿ ಎಲ್ಲನೂ ಆಗಬೇಕು, ಮೇಕಪ್ ಮಾಡ್ಕೋಬೇಕು. ಸಿಂಪಲ್ ಆಗಿ ಮೇಕಪ್ ಮಾಡ್ಕೋತೀನಿ ಇವತ್ತು. ಅಂದರೆ ನಾನು ಇಲ್ಲಿ ತನಕ ನಾನು ಮೇಕಪ್ ಮಾಡಿರೋದನ್ನ ತೋರಿಸಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾವ ಥರ ಮೇಕಪ್ ಮಾಡ್ಕೋತೀನಿ ನಾನು ಅಂತ ಅನ್ನೋದನ್ನ ಒಂದ್ಸಲ ತೋರಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಇವತ್ತು ಟೈಮ್ ಇದೆ. ಇಲ್ಲ ಅಂತ ಹೇಳಿದರೆ ನಮಗೆ ಒಂದೊಂದ್ಸಲ ಫಂಕ್ಷನ್ಗೆ ಹೊರಡಬೇಕಿದ್ರೆ ಮೇಕಪ್ ಮಾಡೋದನ್ನು ತೋರಿಸೋದಕ್ಕೆ ಟೈಮ್ ಇರಲ್ಲ. ತುಂಬ ಗಡಿಬಿಡಿಯಲ್ಲಿ ಇರ್ತೀವಿ, ಅರ್ಜೆಂಟಾಗಿ ಮೇಕಪ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ತೋರಿಸೋದಕ್ಕಾಗಲ್ಲ. ಇವತ್ತು ಹೇಗೋ 1 ಗಂಟೆ ಟೈಮ್ ಇದೆ ಅಲ್ವಾ, 1 ಗಂಟೆ ಟೈಮ್ನಲ್ಲಿ ನಿಮಗೆ ಕೂಡ ತೋರಿಸೋಣ ಯಾವ ರೀತಿ ನಾನು ಮೇಕಪ್ ಮಾಡ್ಕೋತೀನಿ ಅಂತ ಅನ್ನೋದನ್ನ. ಹಾಗೆ ನಾನು ಎಲ್ಲಿಯಾದರೂ ಹೋಗೋದಕ್ಕಿದ್ರೆ ನಂದು ಅಂದರೆ ಕಾಂಬಿನೇಷನ್ ಸ್ಕಿನ್ ಫುಲ್ ಡ್ರೈ ಅಂತ ಹೇಳೋದಕ್ಕಾಗಲ್ಲ, ಸ್ವಲ್ಪ ಡ್ರೈ ಇರುತ್ತೆ, ಹಾಗೆ ಸ್ವಲ್ಪ ಭಾಗದಲ್ಲಿ ಆಯಿಲಿ ಥರ ಇರುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎದ್ದು ಕೂಡಲೇ, ಯಾವಾಗಲೂ ಅಷ್ಟೇ ಫಂಕ್ಷನ್ ಇದ್ದರೆ ಬೆಳಿಗ್ಗೆ ಎದ್ದು ಕೂಡಲೇ ನಾನು ಕೋಕೋನಟ್ ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡಿ ಹಾಗೆ ನೀಟಾಗಿ ಮಸಾಜ್ ಎಲ್ಲ ಮಾಡ್ಕೋತೀನಿ. ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡ್ತೀನಿ, ಅದನ್ನು ಸ್ಕಿನ್ಗೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಅದು. ನಂತರ ಅದನ್ನು ವಾಶ್ ಮಾಡ್ಕೋತೀನಿ. ಆ ರೀತಿ ಮಾಡಿದಾಗ ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿ ಹಿಡಿಯತ್ತೆ ಮುಖಕ್ಕೆ ಅಂತ ಅಂದ್ಬಿಟ್ಟು ಸೊ ಆ ರೀತಿ ಮಾಡ್ತೀನಿ. ಹಾಗೆ ಡ್ರೈ ಸ್ಕಿನ್ ಇದ್ದರೆ ನಾವು ಫೌಂಡೇಶನ್ ಹಾಕ್ತೀವಲ್ವ, ಫೌಂಡೇಶನ್ ಹಾಕಿದ ಕೂಡಲೇ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಬೂದಿ ಅಂತ ಕಾಣಿಸುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿ ಒಂದು ಮಾಡ್ತೀನಿ. ಯಾವಾಗಲೂ ಅಷ್ಟೇ ಫಂಕ್ಷನ್ ಇದ್ದರೆ ನಾನು ಕೋಕೋನಟ್ ಆಯಿಲ್ನ ಬೆಳಿಗ್ಗೆ ಎದ್ದು ಕೂಡಲೇ ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ. ಆಮೇಲೆ ಹೊರಡಬೇಕಿದ್ರೆ ವಾಶ್ ಮಾಡಿಬಿಟ್ಟು ಮೇಕಪ್ ಮಾಡ್ಕೋತೀನಿ. ಬನ್ನಿ ಇವಾಗ ಮಾತಾಡ್ತಾ ಕೂತ್ರೆ ಟೈಮ್ ಆಗುತ್ತೆ, ಟೈಮ್ ಹೇಗೆ ಹೋಗುತ್ತೆ ಅನ್ನೋದಕ್ಕೆ ಗೊತ್ತಾಗಲ್ಲ. 11 ಗಂಟೆ ಆಯಿತು. 12 ಗಂಟೆ ಹೊತ್ತಿಗೆ ರೆಡಿ ಆಗಬೇಕು. ಸ್ಯಾರಿ ಉಡ್ತೀನಲ್ವ, ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ. ಸಿಂಪಲ್ ಆಗಿ ಮಾಡ್ಕೊಳ್ಳೋದು ನಾನು ಮೇಕಪ್, ಜಾಸ್ತಿ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಯಾವಾಗಲೂ ಯಾವ ಥರ ಮಾಡ್ತೀನಿ ಅದೇ ಥರ ತೋರಿಸ್ತೀನಿ ನಿಮಗೆ. ಬನ್ನಿ ಇವಾಗ ಪಟಪಟ ಅಂತ ಮೇಕಪ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಇಮೋಲಿನವರದ್ದು ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಆಗಿ ಇದೇ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಮೇಕಪ್ ಮಾಡ್ಕೋಬೇಕಿದ್ರು ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಈ ಕ್ರೀಮ್ ಮಾತ್ರ. ಡ್ರೈ ಸ್ಕಿನ್ನವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಯಿಲಿ ಸ್ಕಿನ್ನವರಿಗೆ ಇದು ಬೆಸ್ಟ್ ಅಂತ ಹೇಳಲ್ಲ ನಾನು, ಬಟ್ ಡ್ರೈ ಸ್ಕಿನ್ನವರಿಗೆ ಮಾತ್ರ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ನಂತರ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಸನ್ಸ್ಕ್ರೀನ್, ಡರ್ಮಾ ಅವರದ್ದು ಸನ್ಸ್ಕ್ರೀನ್ನ ಉಪಯೋಗಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ನಿಮಗೆ ಬಿಸಿಲಿಗೆಲ್ಲ ಹೋಗಬೇಕಿದ್ರೆ ಇದನ್ನು ಹಚ್ಕೊಂಡು ಹೋದರೆ ನಿಮ್ಮ ಸ್ಕಿನ್ ಸ್ವಲ್ಪನೂ ಟ್ಯಾನ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ. ಪ್ರೈಮರ್ ಕೂಡ ಅಷ್ಟೇ ನಾನು ಮೇಬಿಲಿನವರದ್ದೇ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸಾಕಾಗುತ್ತೆ, ಜಾಸ್ತಿ ಏನೂ ಹಾಕಬೇಕು ಅಂತಿಲ್ಲ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ನೀವು ಇದನ್ನು ಮುಖದ ಎಲ್ಲ ಕಡೆ ಹಾಕಿಬಿಟ್ಟು ನೀಟಾಗಿ ಮಸಾಜ್ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಕನ್ಸಿಲರ್ ಕೂಡ ಅಷ್ಟೇ ಮೇಬಿಲಿನವರದ್ದೇ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬ ಅಂದರೆ ನನಗೆ ಡಾರ್ಕ್ ಸರ್ಕಲ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನಗೆ ಕನ್ಸಿಲರ್ ಬೇಕೇ ಬೇಕು. ಸೊ ಅದು ಚೆನ್ನಾಗಿ ಹೈಡ್ ಆಗುತ್ತೆ ಕನ್ಸಿಲರ್ ಹಾಕಿದಾಗ. ಮೇಬಿಲಿನವರದ್ದು ಕನ್ಸಿಲರ್ ಹಾಕಿದಾಗ ತುಂಬಾ ಚೆನ್ನಾಗಿ ಹೈಡ್ ಆಗುತ್ತೆ. ನಂತರ ಇಲ್ಲಿ ನಾನು ಫೌಂಡೇಶನ್ ಹಾಕ್ತಾ ಇದ್ದೀನಿ. ಫಿಟ್ಮಿ ಅವರದ್ದೇ, ಮೇಬಿಲಿನವರದ್ದೇ. ಇದು ಕೂಡ 220 ಶೇಡ್ ನಂದು. ಅಂದರೆ ನನಗಿಂತ ಸ್ವಲ್ಪ ಜಾಸ್ತಿ ಫೇರ್ ಇದ್ದೀರಿ ಅಂತ ಅಂದರೆ 230 ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರನೇ ಫೌಂಡೇಶನ್ ಹಾಕಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ನಮ್ಮದು ಏನು ಮೇಕಪ್ ಎಲ್ಲ ಮಾಡಿದಾಗ ಬೂದಿ ಅಂತ ಅನಿಸುತ್ತೆ ಮುಖ ಎಲ್ಲ. ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ನಾನು ಕೈಯಲ್ಲೇ ಬ್ಲೆಂಡ್ ಮಾಡೋದು. ನಿಮಗೆ ಬ್ಲೆಂಡರ್ ಬೇಕಿದ್ದರೆ ಯೂಸ್ ಮಾಡ್ಕೋಬಹುದು, ಬಟ್ ನಾನು ಯಾವಾಗಲೂ ಅಷ್ಟೇ ನನಗೆ ಕೈಯೇ ಕಂಫರ್ಟೇಬಲ್ ಆಗಿರೋದ್ರಿಂದ ಹೆಚ್ಚಾಗಿ ನಾನು ಫೌಂಡೇಶನ್ ಎಲ್ಲ ಹಾಕಿದಾಗ ಈ ರೀತಿ ಕೈಯಲ್ಲೇ ನಾನು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಕೂಡ ಮೇಬಿಲಿನವರದ್ದೇ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಯಾವಾಗಲೂ ಯೂಸ್ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದು ಸಲ ಫೌಂಡೇಶನ್ ಹಾಕಿಬಿಟ್ಟು ಸಾಕು ಅಂತಂದರೆ ಅಲ್ಲಿಗೆ ಏನು ಮಾಡ್ತೀನಿ ಮೇಕಪ್ನ.
ಹಾಗೆ ಕಾಜಲ್ ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮಸ್ಕರ ಹಾಕ್ತಾ ಇದ್ದೀನಿ. ಮಸ್ಕರ ಮೇಬಿಲಿನವರದು ತುಂಬಾ ಚೆನ್ನಾಗಿದೆ. ಅಂದರೆ ಅದನ್ನು ಹಾಕಿದರೆ ಐಲ್ಯಾಶಸ್ ಕೂಡ ಬೇಕು ಅಂತಲ್ಲ, ಸ್ವಲ್ಪ ದಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ಇಲ್ಲಿ ನಾನು ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಲಿಪ್ಸ್ಟಿಕ್ ಮಾತ್ರ ನಾನು ಯಾವಾಗಲೂ ಅಷ್ಟೇ ಲ್ಯಾಕ್ಮಿ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಬೇರೆ ಬೇರೆ ಶೇಡಲ್ಲಿ ತರಿಸ್ಕೊಂಡು ಅದನ್ನೇ ಯೂಸ್ ಮಾಡ್ತೀನಿ. ತುಂಬ ಇಷ್ಟ ನನಗೆ, ತುಂಬ ಲೈಟ್ ಫೀಲ್ ಕೊಡುತ್ತೆ ಅದು. ಮೇಬಿಲಿನ್ ಅವ್ರದ್ದು ನಾನು ಯೂಸ್ ಮಾಡ್ತಾ ಇದ್ದೆ, ಬಟ್ ಯಾಕೋ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ. ತುಂಬಾ ಹೆವಿ ಫೀಲ್ ಆಗುತ್ತೆ, ಅಂದರೆ ಸ್ವಲ್ಪ ಡ್ರೈನೆಸ್ ಅಂತ ಅನಿಸುತ್ತೆ. ಲಿಪ್ಸ್ ಹಾಕಿದ ನಂತರ ಸ್ವಲ್ಪ ಹೊತ್ತಾದ ಮೇಲೆ ಲಿಪ್ಸ್ ತುಂಬಾ ಡ್ರೈ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಮೇಬಿಲಿನ್ ಅವ್ರದ್ದು ಲಿಪ್ಸ್ಟಿಕ್ ಮಾತ್ರ ಯೂಸ್ ಮಾಡಲ್ಲ. ಬಿಟ್ಟರೆ ಮತ್ತೆಲ್ಲ ಪ್ರಾಡಕ್ಟ್ ಕೂಡ ನಾನು ಮೇಬಿಲಿನ್ ಅವ್ರದ್ದು ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ ಮಾತ್ರ ಯಾವಾಗಲೂ ನಾನು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡುವಂಥದ್ದು. ಕೊನೆಗೆ ಇಲ್ಲಿ ಬ್ರೌನ್ ಕಲರಲ್ಲಿ ಸ್ವಲ್ಪ ಲೈಟಾಗಿ ಐಬ್ರೋಸ್ ಫಿಲ್ ಮಾಡ್ತೀನಿ. ಹಾಗೆ ಎಲ್ಲ ಆದ ನಂತರ ಇಲ್ಲಿ ಇವಾಗ ನಾನು ಮೇಕಪ್ ಫಿಕ್ಸರಿಂದ ಮೇಕಪ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಒಂಥರ ಸೆಟಲ್ಡ್ ಆಗಿರುತ್ತೆ ಮೇಕಪ್, ಸಂಜೆ ಆದರೂ ಏನೂ ಹಾಳಾಗಲ್ಲ. ಮೇಬಿಲಿನ್ ಅವ್ರದ್ದೇ ನಾನಿಲ್ಲಿ ಯೂಸ್ ಮಾಡುವಂಥದ್ದು. ಮೇಕಪ್ ಫಿಕ್ಸರ್ ಮಾತ್ರ ತುಂಬಾ ಚೆನ್ನಾಗಿದೆ, ಆರಾಮಾಗಿ ತೊಗೋಬೋದು. ಕೊನೆಗೆ ನೋಡಿ ನನ್ನ ಒಂದು ಮೇಕಪ್ ಲುಕ್ ಈ ರೀತಿ ಇದೆ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನೂ ಹೆವಿಯಾಗಿ ಮೇಕಪ್ ಮಾಡ್ಕೊಂಡಿಲ್ಲ. ಯಾವಾಗಲೂ ನನ್ನ ಮೇಕಪ್ಪು ಮದುವೆಗೆಲ್ಲ ಹೋಗಬೇಕಿದ್ರೆ ಇದೇ ಥರ ಇರುತ್ತೆ. ಸೊ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.